ಹಾ ವೆಣ್ಣೋಣ. ಏನೇ ಇದ್ರು ನೀನ್ ಜೇಮ್ಸು ದೊಡ್ಡ ವ್ಯಕ್ತಿನೇನಪ್ಪ. ನಿನ್ ಮೊದಲನೇ ಸಾಕ್ಷಿಯಾಗಿದ್ದ ಮ್ಯಾಥ್ಯೂಸ್ನ ಅವಾಯ್ಡ್ ಮಾಡ್ಬಿಟ್ಯಾ? ಸೂಪರ್. ಅದೇನಂದ್ರೆ ವೆಣ್ಣೋಣ, ಅಂತ ಮುಖ್ಯವಾದ ಸಾಕ್ಷಿನ ಡಿಪಾರ್ಟ್ಮೆಂಟು ಮೀಡಿಯಾ ಮುಂದಿಟ್ರೆ ಮತ್ ನಾನೇನಕ್ಕೆ? ಅಷ್ಟು ಕ್ರೆಡಿಟ್ ಅವರಿಗೆ ಸಿಗುತ್ತಲ್ವಾ? ಹಾ, ಅರ್ಥ ಆಯ್ತು. ಆಮೇಲೆ ಆ ವ್ಯಕ್ತಿ ಹೇಳಿರೋ ವಿಷಯನ ಇಟ್ಕೊಂಡು ನಾನೊಂದು ಎವಿಡೆನ್ಸ್ನ ರೆಡಿ ಮಾಡಿ ಫ್ಯಾಬ್ರಿಕೇಟ್ ಮಾಡಿ ಕ್ರಿಯೇಟ್ ಮಾಡ್ತೀನಿ. ಈಗ ನಾನು ಯಾರು? ಈ ವಿಷಯನ ಇಟ್ಕೊಂಡು ಡಿಪಾರ್ಟ್ಮೆಂಟಲ್ಲಿ ಒಳ್ಳೆ ಹೆಸರು ಬರುತ್ತೆ ನಂಗೆ. ಇದರಿಂದ ಅವರಿಗೂ ಸಮಸ್ಯೆ ಇಲ್ಲ, ನನಗೂ ಹೆಸರು ಬರುತ್ತೆ. ಹಾ, ಹೌದೌದೌದು. ಏನೇ ಇದ್ರು ಕೆಲಸ ಎಲ್ಲ ಸರಿಯಾಗಿ ಮಾಡು, ಆಯ್ತಾ? ಸರಿ. ಸರ್. ಹಲೋ ಸರ್. ಹಲೋ ಜೇಮ್ಸ್, ದ ಎಂಟೈರ್ ಡಿಪಾರ್ಟ್ಮೆಂಟ್ ಇಸ್ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸರ್. ನಿಜ ಹೇಳಬೇಕು ಅಂದರೆ ಇದೆಲ್ಲನೂ ಒಂದು ಶಾಕಿಂಗ್ ಸರ್ಪ್ರೈಸು. ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಅಕ್ಯೂಸ್ನ ಸೋಮವಾರನೇ ಕೋರ್ಟಲ್ಲಿ ಹಾಜರುಪಡಿಸೋಕ್ಕಾಗೋದು. ಹೌದು ಸರ್. FIR ಸ್ಟ್ರಾಂಗ್ ಆಗಿದೆ ತಾನೆ? ಸ್ಟ್ರಾಂಗ್ ಇದೆ ಸರ್, ಯಾವುದು ಲೂಪ್ ಹೋಲ್ಸ್ ಇಲ್ಲ. ಈವ್ನಿಂಗ್ ನಾವು ಪ್ರೆಸ್ ಮೀಟ್ ಇಡೋಣ. ಓಕೆ ಸರ್. ಅಣ್ಣ, ಅಯ್ಯೋ ಸರ್, ನೀವು ಬಂದಿದ್ದು ನೋಡಲೇ ಇಲ್ಲ ನಾನು. ನೀವೇನಿಲ್ಲಿ ಕೆಲ್ಸಕ್ಕೆ ಜಾಯ್ನ್ ಆಗಿಲ್ವಾ? ನಿಮ್ಮ ಲೆಟ್ರು ನನ್ನ ಸರ್ಟಿಫಿಕೇಟ್ ನೋಡಿನೂ ನಮ್ಮ ಕೆಲಸ ಕೊಡಲೇ ಇಲ್ಲ ಸರ್. ಹಾಗೆ ನಡೆಯೋಕ್ಕೆ ಚಾನ್ಸ್ ಇಲ್ವಲ್ಲ? ಅವನೇನು ಹೇಳ್ತಿದ್ದಾನಂದರೆ ನಾನು ಮೆಂಟಲಿ ಅನ್ಫಿಟ್ ಅಂತಿದ್ದಾನೆ. ಮೆಂಟಲಿ ಅನ್ಫಿಟ್ಟಾ? ಹೌದು. ಒಂದು ವಿಷಯ ಹೇಳೋದು ಮರ್ತ್ಬಿಟ್ಟೆ. ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒನ್ ಆ್ಯಂಡ್ ಓನ್ಲಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಪೊಲೀಸ್ ಆಫೀಸರ್ಗೆ ನನ್ನ ಕಡೆಯಿಂದ ಒಂದು ಶೇಕ್ ಹ್ಯಾಂಡ್. ಇಲ್ಲಿ ನೋಡಿ ಸರ್, ಅವ್ರ ತಪ್ಪನ್ನು ಒಪ್ಕೊಂಡ್ಬಿಟ್ರಾ? ಹಾಂ, ಒಪ್ಕೊಂಡಿದ್ದಾರೆ. ಒಪ್ಕೊಂಡ್ಬಿಟ್ರಾ? ವಿಚಾರಣೆ ಏನು ಮಾಡದೆ ಪೊಲೀಸರು ಒದೆಗಿದೆ ತಿಂದೇನೆ ಅವ್ರ ತಪ್ಪನ್ನು ಒಪ್ಕೊಂಡ್ಬಿಟ್ರಾ? ಹಾಗಾದರೆ ಅವರು ತುಂಬ ಬುದ್ಧಿವಂತರು ಸರ್. ಕೋರ್ಟಿಗೆ ಹೋದ್ಮೇಲೆ ಸ್ಟೇಟ್ಮೆಂಟ್ ಚೇಂಜ್ ಮಾಡಿಬಿಡ್ತಾರೆ. ಅವ್ರು 4 ಜನ ವೆರಿ ಶಾರ್ಪ್ ಮೈಂಡೆಡ್ ಕ್ರಿಮಿನಲ್ಸ್. ನೀವೇನಣ್ಣ ಹೀಗೆ ಹೇಳ್ತಿದ್ದೀರಾ? ನೀವೇ ತಾನೇ ಈ ಕೇಸಲ್ಲಿರೋ ಒಬ್ಬರೇ ಸಾಕ್ಷಿ? ನಾನೇ ಮುಖ್ಯ ಸಾಕ್ಷಿ ಅಂತ ನಿಮ್ಮೊಬ್ಬರಿಗೆ ತಾನೇ ಗೊತ್ತು ಸರ್. ನಿಮಗೆ ನೀವೇ ಅಂದ್ಕೊಂಡಿದ್ದೀರಾ ನೀವು ತುಂಬ ಬುದ್ಧಿವಂತರು ಅಂತ. ಹೋದ 6 ತಿಂಗಳಿಂದ ನಿಮ್ಮ ಬಗ್ಗೆ ತಿಳ್ಕೊತಾನೇ ಇದ್ದೆ ನಾನು. ತಿಳ್ಕೊಳಕ್ ಏನಿದೆ? ಏನಣ್ಣ ನಿಂಗೇನು ಲೂಸಾ? ಈಗ ನೀವು ಹಾಗೆ ಅಂದ್ಕೊಂಡಿದ್ದೀರಾ? ನನಗೆ ಹುಚ್ಚೆ ಸರ್. ಎಲ್ಲ ಸರ್ಟಿಫಿಕೇಟ್ ಇರೋ ಹುಚ್ಚ. ನೋಡಿ ಸರ್, ಸರಿಯಾಗಿ ನೋಡಿ. ಮಂಗಳೂರಲ್ಲಿರೋ ಸೀನಿಯರ್ ಸೈಕಾಟ್ರಿಸ್ಟ್ ಡಾಕ್ಟರ್ ಮಧುಸೂದನ್ ಅವರೇ ನಾನು 1 ವರ್ಷದಿಂದ ಟ್ರೀಟ್ಮೆಂಟ್ ಕೊಟ್ಟಿದ್ದು. ಅದರಲ್ಲೂ ಒಂದು ಚಿಕ್ಕ ಕರೆಕ್ಷನ್ ಇದೆ. ನೀವು ಅನ್ಕೊಂಡ ಹಾಗೆ ನಾನು 8ನೇ ಕ್ಲಾಸ್ ಓದೋನಲ್ಲ ಸರ್. ಇನ್ 1983 I was the gold medalist from Mysore Presidency College, South India, who took PG in criminology, and my name is Matthew Thomas, Professor Matthew Thomas. ಸರ್, ನಿಮ್ಮ ಹತ್ರ ಇರೋ 4 ಜನ ಕ್ರಿಮಿನಲ್ಸು ಅವರೆಲ್ಲ ಪಕ್ಕಾ ಕ್ರಿಮಿನಲ್ಸ್. ಆದರೆ ಅಡ್ವೊಕೇಟ್ ಸಾಗರ್ ಅವ್ರ ಕೊಲೆಯಲ್ಲಿ ಅವ್ರ ಕೈವಾಡನೇ ಇಲ್ಲ. ನನ್ನ ಈ ಕೈಗಳಿಂದಾನೇ ಅಡ್ವೊಕೇಟ್ ಸಾಗರ್ನ ಪಾಯಿಂಟ್ ಬ್ಲ್ಯಾಂಕಲ್ಲಿ ಇಟ್ಟು ಶೂಟ್ ಮಾಡಿ ಸಾಯಿಸಿದೆ. ಸರ್, ನಾನು ಈ ಕೇಸಲ್ಲಿ ಮುಖ್ಯವಾದ ಸಾಕ್ಷಿ ಅಲ್ಲ, ಮುಖ್ಯವಾದ ಕೈದಿ. ನಿಮ್ಮ ಕಾನೂನು ನನಗೇನು ಮಾಡೋಕ್ಕಾಗಲ್ಲ. ಕಾರಣ ನಾನು ನಾರ್ಮಲ್ ಆಗಿರೋ ಮನುಷ್ಯ ಅಲ್ಲ. ಐ ಆಮ್ ಎನ್ ಅಬ್ನಾರ್ಮಲ್ ಮ್ಯಾನ್.
ಹಲೋ ಜೇಮ್ಸ್, ಒಂದು ಚಿಕ್ಕ ಚೇಂಜ್ ಇದೆ. ಪ್ರೆಸ್ ಮೀಟ್ ನ 2:30ಗೆ ಫಿಕ್ಸ್ ಮಾಡಿದ್ದೀನಿ. ಓಕೆ ಸರ್. ಓಕೆ. ಯಾಕೆ ಸರ್ ಸುಮ್ಮನೆ ಹೊಡಿತೀರಾ ನನಗೆ? ಏನೇ ಆದರೂ ನನ್ನ ವಯಸ್ಸಿಗೆ ಸ್ವಲ್ಪ ಬೆಲೆ ಕೊಡಬೇಕಲ್ಲ ಸರ್. ನಿಮ್ಮ ಕಂಡೀಷನ್ ನಂಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಒಬ್ಬ ಹುಚ್ಚಿನ ಮಾತು ನಂಬಿ ನೀವು ಏನೇನೋ ಮಾಡಿಬಿಟ್ರಿ. ಇಲ್ದಿರೋ ಎವಿಡೆನ್ಸ್ ರೆಡಿ ಮಾಡಿದ್ರಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಚೇಂಜ್ ಮಾಡಿದ್ರಿ. ಏನು ಸರ್ ಇದೆಲ್ಲ? ಇನ್ಮೇಲೆ ಸತ್ಯನ ಯಾರಾದರೂ ನಿಮ್ಮ ಮುಂದೆ ಹೇಳ್ತಾರಾ? ಅಥವಾ ನೀವು ಹೇಳಿದ್ರು ಸತ್ಯನ ಯಾರಾದರೂ ನಂಬ್ತಾರ? ಒಬ್ಬ ಬುದ್ಧಿ ಇಲ್ದೋನು IPS ಆಫೀಸರ್ನ ಯಾಮಾರಿಸಿದಾನೆ ಅಂದ್ರೆ ಅದು ನಿಮ್ಗಷ್ಟೇ ಅಲ್ಲ, ಅದು ಇಡೀ ಡಿಪಾರ್ಟ್ಮೆಂಟ್ಗೆ ದೊಡ್ಡ ಅವಮಾನ ಆಗ್ಬಿಡುತ್ತೆ. ಏ ಜೇಮ್ಸ್, ನೀನು ಅನ್ಕೊಂಡಿರೋ ಆ ದೇವ್ರ ಕರ್ತ ನಾನೇನೆ. ನೀನು ನನ್ನ ನಿಯಮಗಳನ್ನ ಪಾಲಿಸಲೇಬೇಕು. ಅದನ್ನು ಪಾಲಿಸಿದ್ರೆ ನೀನು ಚೆನ್ನಾಗಿರ್ತೀಯ. ಯಾಕಂದ್ರೆ ನಾನೇ ನಿನ್ನ ದೇವರು. ವಿ ನೀಡ್ ಟು ಮೀಟ್ ಅಗೇನ್. ನೋ, ವಿ ಶುಡ್. ಬಿಕಾಸ್ ನೌ ಯು ಆರ್ ಅಂಡರ್ ಮೈ ಕಂಟ್ರೋಲ್. ಇವರೇ ಅಂತ ಕನ್ಫರ್ಮ್ ಆಗಿ ಗೊತ್ತಾ? ಹೌದು ಸರ್, ಇವರೇ ಸರ್. ಸರ್ 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 ಜಾಯ್ನ್ ಆದ ಕೂಡಲೇ ಮೊದಲನೇ ಕೇಸ್ ಇದನ್ನ ಹ್ಯಾಂಡಲ್ ಮಾಡಿ ಸರ್ ಹೇಳಿ ಸರ್, ಎಷ್ಟು ಬೇಗ ಈ ಕೇಸ್ನ ಹೇಗೆ ಸಾಲ್ವ್ ಮಾಡಿದ್ರಿ? ಸರ್ 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 ಹೇಳಿ ಸರ್ ನಿಮ್ಮನ್ನೇ ಅಪರಾಧಿಗಳನ್ನ ಯಾವಾಗ ಕೊಡ್ತೀವಿ ಮಾಡ್ತಾ ಇದ್ದೀರಾ? ಪ್ರಶ್ನೆಗೆ ಉತ್ತರ ಕೊಡಿ ಸರ್ ಪ್ಲೀಸ್. ಇವರಿಗೆ ಏನ್ ಶಿಕ್ಷೆ ಆಗ್ಬೋದು ಸರ್? ಮಾತಾಡಿ ಪ್ಲೀಸ್ ಸರ್. ಸರ್, ನಾವು ನ್ಯೂಸ್ ಒಂದಿನ ಬಂದಿರೋದು.